ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಮರದಲ್ಲಿ ಅಚ್ಚರಿಯ ಫಲಿತಾಂಶ. 300 ಒಳಗಡೆ ಗಿರ್ಕಿ ಹೊಡೆದ ನಮೋ ಸೈನ್ಯ. ದೆಹಲಿಯಲ್ಲಿಂದು ಎನ್ಡಿಎ ಮೈತ್ರಿಕೂಟದ ಸಭೆ. ಯೋಗಿ ನಾಡಲ್ಲಿ ಸೈಕಲ್ ಸವಾರಿ, ರಾಮನೂರಿನಲ್ಲಿ ಇಂಡಿ ಒಕ್ಕೂಟ ಜಯಭೇರಿ. ಉತ್ತರ ಪ್ರದೇಶದಲ್ಲಿ ಕಮಾಲ್ ಮಾಡಿದ ಬಿಜೆಪಿ. ದೆಹಲಿಯಲ್ಲಿಂದು ಕೇಂದ್ರ ಸಚಿವ ಸಂಪುಟ ಸಭೆ. ಬೆಳಗ್ಗೆ 10:30ಕ್ಕೆ ಮಹತ್ವದ ಮೀಟಿಂಗ್. ಜೂನ್ 5ರಿಂದ 9 ನಡುವೆ ಪ್ರಮಾಣ ವಚನ ಸಾಧ್ಯತೆ. ಖರ್ಗೆ ಕೋಟೆಯಲ್ಲಿ ಕಾಂಗ್ರೆಸ್ ಕಮಾಲ್. ಕಲ್ಯಾಣ ಕರ್ನಾಟಕ ಕಬ್ಜಾ ಮಾಡಿ ಕೈ ಸೀಲ್. 5 ಜಿಲ್ಲೆಗಳು ಫುಲ್ ಕಾಂಗ್ರೆಸ್ ತೆಕ್ಕೆಗೆ. ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ದ್ವೇಷ. ಶಾಸಕ ಪ್ರದೀಪ್ ಈಶ್ವರ್ ಮನೆಗೆ ಕಲ್ಲು ತೂರಾಟ. ಕಿಟಕಿ ಗ್ಲಾಸ್ ಒಡೆದು ಆಕ್ರೋಶ. ಚಿಕ್ಕಬಳ್ಳಾಪುರದಲ್ಲಿ ಶುರುವಾಗಿದೆಯಾ ದ್ವೇಷದ ರಾಜಕೀಯ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸುಧಾಕರ್ ಗೆಲ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಮನೆ ಮೇಲೆ ದಾಳಿಯಾಗಿದೆ, ಅಂದ್ರೆ ಕಲ್ಲು ತೂರಾಟ ಆಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ. ಚಿಕ್ಕಬಳ್ಳಾಪುರ ನಗರದ ಕಂದಾವರದಲ್ಲಿ ಕಲ್ಲು ತೂರಾಟವಾಗಿದೆ. ನಿನ್ನೆ ತಡರಾತ್ರಿ ಮನೆ ಹಿಂಭಾಗದಲ್ಲಿ ಕಿಡಿಗೇಡಿಗಳಿಂದ ಕೃತ್ಯ ಎಸಗಲಾಗಿದೆ. ಮನೆಯ ಹಿಂಭಾಗದಲ್ಲಿರುವ ಕಿಟಕಿ ಗಾಜು ಪುಡಿ ಪುಡಿ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸದ್ಯ ಪರಿಶೀಲನೆ ಕೂಡ ಆಗಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಚಿಕ್ಕಬಳ್ಳಾಪುರ ರಾಜಕೀಯ ದ್ವೇಷಕ್ಕೆ ಕಾರಣ ಆಗಿರೋದು ಸಾಕ್ಷಿ ಆಗಿರುವಂತಹ ಜಿಲ್ಲೆ. ಕಾರಣ ವಿಧಾನಸಭೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಸೋಲುಂಡ ಬಳಿಕ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಪ್ರದೀಪ್ ಈಶ್ವರ್ ಅವರ ಮಾತುಗಳಿಗೆ ಕೆರಳ ಕೆಂಡವಾಗಿದ್ರು ಡಾಕ್ಟರ್ ಸುಧಾಕರ್ ಅವರು. ಲೋಕಸಭೆಯ ಚುನಾವಣೆಯ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ವಿಚಾರ ಹೊರಬೀಳ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಅವರು ಒಂದು ಮಾತು ಹೇಳ್ತಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಮತ ಹೆಚ್ಚಿಗೆ ಹೋದ್ರೂ ಕೂಡ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ರಾಜೀನಾಮೆ ಕೊಡ್ತೀನಿ ಅಂದಂತ ಪ್ರದೀಪ್ ಈಶ್ವರ್ ಎಲ್ಲಿ? ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲುವು ಕಂಡಿದ್ದಾರೆ, ಗೆಲುವು ಸಾಧಿಸಿದ್ದಾರೆ.